ನೋಡಿ, ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲಕ್ಕೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ, ನೀರಿದೆ ನಮಗೆ. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು, ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ನಿಮ್ಗೆ ಬಿಡ್ತೀವಿ, ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವು ಹಿಂದೆ ಆಲೋಚನೆ ಮಾಡ್ತಾ ಇದ್ದೀವಿ, ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು. ನೋಡಿ, ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲಕ್ಕೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ, ನೀರಿದೆ ನಮಗೆ. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ ನಾನು, ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ನಿಮ್ಗೆ ಬಿಡ್ತೀವಿ, ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವು ಹಿಂದೆ ಆಲೋಚನೆ ಮಾಡ್ತಾ ಇದ್ದೀವಿ, ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು.